ಗುರುವಿನ ಲಕ್ಷಣ ಏನು ಅಂತಂದರೆ ಗುರುಗೀತೆ ಹೇಳುತ್ತೆ, ಅಜ್ಞಾನ ಮೂಲ ಹರಣಂ ಜನ್ಮ ಕರ್ಮ ನಿವಾರಣಂ ಅಂತ. ಅಜ್ಞಾನವನ್ನು ಬುಡದ ಸಮೇತ ಕಿತ್ತು ಹಾಕಬೇಕು. ಮತ್ತೆ ಮತ್ತೆ ಹುಟ್ಟು ಸಾವು ಬಾರದಂತೆ ಸಂಸಾರ ಬಂಧನದಿಂದ ಕರ್ಮ ಬಂಧನದಿಂದ ಮೇಲೆ ಎತ್ತಬೇಕು. ಅಂತಹ ಉಪದೇಶವನ್ನು ಯಾರು ಮಾಡ್ತಾರೋ ಅವರು ನಿಜವಾದ ಗುರುಗಳು ಅಂತ. ಆ ರೀತಿಯಾದಂಥ ಉಪದೇಶವನ್ನು ಯಾರು ಮಾಡಿದ್ದಾರೆ? ಅರ್ಥಾತ್ ಅಜ್ಞಾನ ಹೋಗಬೇಕು ಅಂತಂದರೆ ಜ್ಞಾನ ಮಾರ್ಗದ ಉಪದೇಶವೇ ಆಗಬೇಕು. ಈ ಜಗತ್ತಿಗೆಲ್ಲ ಮೊಟ್ಟ ಮೊದಲು ಜ್ಞಾನ ಮಾರ್ಗದ ಉಪದೇಶವನ್ನು ಮಾಡಿರ್ತಕ್ಕಂಥವ್ರು ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು. ಹಾಗಾಗಿನೇ ಅವರು ಅವತಾರ ಮಾಡಿರ್ತಕ್ಕಂತಹ ದಿನವನ್ನು ತತ್ವಜ್ಞಾನಿಗಳ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ಸರ್ಕಾರವೇ ಆದೇಶ ಮಾಡಿರ್ತಕ್ಕಂಥದ್ದು. ಹಾಗೆ ಹೇಳಿದ ತಕ್ಷಣ ಅನೇಕರಿಗೆ ಸಂಶಯ ಬರುತ್ತೆ, ಶಂಕರ ಭಗವತ್ಪಾದಾಚಾರ್ಯರ ಮೊಟ್ಟ ಮೊದಲು ತತ್ವವನ್ನು ಉಪದೇಶ ಮಾಡಿರೋದಾದರೆ ಅವ್ರಿಗಿಂತ ಮೊದಲು ಋಷಿಮುನಿಗಳಿರಲಿಲ್ವಾ, ಕೃಷ್ಣ ಗೀತೆಯನ್ನು ಹೇಳಲಿಲ್ವಾ ಅಂತ. ಹೌದು, ಶಂಕರರೇ ಮೊಟ್ಟ ಮೊದಲು ಉಪದೇಶವನ್ನು ಮಾಡಿದ್ದು ಅಂತ ಯಾವ ಅರ್ಥದಲ್ಲಿ ಹೇಳ್ತೀವಿ ಅಂತಂದರೆ, ಶಂಕರರು ಅವತಾರ ಮಾಡಲಿಕ್ಕಿಂತ ಮೊದಲು ಈ ತತ್ವಜ್ಞಾನ ಅನ್ನೋದು ಎಲ್ಲಿತ್ತು ಅಂತಂದರೆ ವ್ಯಾಸರ ಗುಹೆಯಲ್ಲಿತ್ತು, ಗೌಡಪಾದರ ಹೃದಯದಲ್ಲಿತ್ತು, ಗೋವಿಂದ ಭಗವತ್ಪಾದಾಚಾರ್ಯರ ಮಸ್ತಕದಲ್ಲಿತ್ತು. ಅರ್ಥಾತ್ ಶಂಕರರು ಅವತಾರ ಮಾಡುವ ಮುನ್ನ, ಭಾಷ್ಯಗಳನ್ನು ರಚಿಸುವ ಮುನ್ನ ಈ ವೇದಾಂತ ಅಂತಕ್ಕಂಥದ್ದು, ಆತ್ಮಜ್ಞಾನ ಅಂತಕ್ಕಂಥದ್ದು ಋಷಿಮುನಿಗಳ ಗುಹೆಯಲ್ಲಿತ್ತು, ರಹಸ್ಯವಾಗಿತ್ತು. ಹಾಗಾಗಿನೇ ಅನೇಕ ಗ್ರಂಥಗಳಲ್ಲಿ ಈ ಆತ್ಮಜ್ಞಾನವನ್ನು, ಈ ಅಧ್ಯಾತ್ಮವನ್ನು ರಾಜವಿದ್ಯಾ ರಾಜಗುಹ್ಯಂ ಅಂತ ಹೇಳಿ ಕರಿತಿದ್ರು. ಗುಹ್ಯ ಅಂತಂದರೆ ರಹಸ್ಯವಾಗಿರ್ತಕ್ಕಂಥದ್ದು, ಸೀಕ್ರೆಟ್ ಆಗಿತ್ತು. ಶಂಕರರು ಅವತಾರ ಮಾಡಿ ನಮ್ಮೆಲ್ಲರ ಮೇಲಿನ ಕರುಣೆಯಿಂದ ನಮ್ಮನ್ನೆಲ್ಲ ಉದ್ಧಾರ ಮಾಡುವ ಸಲುವಾಗಿ ಅವರು ಅರಣ್ಯಕ್ಕೆ ಹೋಗಿ ಆ ಋಷಿ ಮುನಿಗಳ ಹತ್ರ ಆ ವೇದಾಂತವನ್ನು ಕಲಿತು ಭಗವದ್ಗೀತೆಗೆ, ಬ್ರಹ್ಮಸೂತ್ರಗೆ, ಉಪನಿಷತ್ತುಗಳಿಗೆ ಭಾಷ್ಯವನ್ನು ರಚಿಸಿ, ಅಷ್ಟೇ ಅಲ್ಲ ಭಾರತಾದ್ಯಂತ ಅಖಂಡ ಭಾರತವನ್ನು 3-4 ಸಲ ಪರ್ಯಟನೆ ಮಾಡಿ ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಆ ತತ್ವವನ್ನು ಉಪದೇಶ ಮಾಡಿದ್ದಾರೆ. ಅಂದು ಶಂಕರರು ಈ ತತ್ವವನ್ನು ಉಪದೇಶ ಮಾಡಿದ್ರಿಂದಲೇ ಇವತ್ತು ನಾಡಿನಲ್ಲಿರ್ತಕ್ಕಂತಹ ನಮ್ಮಂತಹ ಸಾಮಾನ್ಯ ಜನರಿಗೂ ವೇದಾಂತ ಏನು ಅಂತ ತಿಳಿದಿದೆ. ಇವತ್ತು ನೋಡಿ, ಭಾರತದಲ್ಲಿ ಹುಟ್ಟಿರ್ತಕ್ಕಂತಹ ಯಾರಿಗೇ ಆಗಲಿ ಕನಿಷ್ಠ ಮಟ್ಟದ ವೇದಾಂತ ಜ್ಞಾನ ಇದ್ದೇ ಇರುತ್ತೆ. ಆತ್ಮ ಇದೆ ಎಲ್ಲರಿಗೂ ಗೊತ್ತಿರುತ್ತೆ. ಅಥವಾ ಜನ್ಮ ಮರಣ ಬರ್ದಿದಂತೆ ಈ ಸಂಸಾರ ಚಕ್ರದಿಂದ ಪಾರಾಗಬೇಕು ಅಂತ ಎಲ್ಲರಿಗೂ ಬಯಕೆ ಇದ್ದೇ ಇರುತ್ತೆ. ಅಥವಾ ಭಗವದ್ಗೀತೆ, ಇಂದು ಅನೇಕ ಜನರು ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಿದ್ದಾರೆ, ಪಠಣ ಮಾಡ್ತಿದ್ದಾರೆ, ಅದನ್ನು ಕಂಠಪಾಠ ಮಾಡ್ತಿದ್ದಾರೆ. ಅಲ್ಲಲ್ಲಿ ಭಗವದ್ಗೀತೆ ಕಾರ್ಯಕ್ರಮಗಳು ನಡೀತಾನೇ ಇರುತ್ತೆ. ಚಿಕ್ಕ ಮಕ್ಕಳ ಕೈಯಲ್ಲಿ ಕೂಡ ನಾವು ಭಗವದ್ಗೀತೆಯ ಪುಸ್ತಕವನ್ನು ಕಾಣಬಹುದಾಗಿದೆ. ಅಂದರೆ ಇವತ್ತು ಜನಸಾಮಾನ್ಯರಿಗೂ ಭಗವದ್ಗೀತೆ ಅಂತಹ ರಹಸ್ಯ ವಿದ್ಯೆ ದೊರಕಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಶಂಕರ ಭಗವತ್ಪಾದಾಚಾರ್ಯರೇ. ಅವರು ಅವತಾರ ಮಾಡಿ ಭಗವದ್ಗೀತೆಗೆ, ಬ್ರಹ್ಮಸೂತ್ರಗೆ, ಉಪನಿಷತ್ತುಗಳಿಗೆ ಭಾಷ್ಯವನ್ನು ರಚಿಸಿದ್ರಿಂದಲೇ ಇವತ್ತು ಎಲ್ಲರಿಗೂ ವೇದಾಂತ ಅಂತಕ್ಕಂಥದ್ದು ಲಭ್ಯ ಆಗಿರ್ತಕ್ಕಂಥದ್ದು. ಶಂಕರರು ಅವತಾರ ಆದ ನಂತರ ಅದಾದ ನಂತರ ಅನೇಕ ಆಚಾರ್ಯರು ಅಥವಾ ಬೇರೆ ಬೇರೆ ಮಹನೀಯರೆಲ್ಲ ಭಾಷ್ಯವನ್ನು ಬರೆದಿರಬಹುದು, ಪ್ರಚಾರವನ್ನು ಮಾಡಿರಬಹುದು. ಆದರೆ ಮೊಟ್ಟ ಮೊದಲು ನಾಡಿಗೆಲ್ಲ ತಲುಪಿಸಿದ್ದು, ಅರಣ್ಯದಿಂದ ನಾಡಿಗೆ ವೇದಾಂತವನ್ನು ತಲುಪಿಸಿದ್ದು, ಆತ್ಮಜ್ಞಾನವನ್ನು ಕೊಟ್ಟಿದ್ದು ಅಂತ ಹೇಳಿದ್ರೆ ಶಂಕರ ಭಗವತ್ಪಾದಾಚಾರ್ಯರೇ. ಹಾಗಾಗಿ ಶಂಕರ ಭಗವತ್ಪಾದಾಚಾರ್ಯರನ್ನು ಜಗದ್ಗುರುಗಳು ಅಂತ ಹೇಳಿ ಕರೀತಕ್ಕಂಥದ್ದು. ವೈಶಾಖ ಶುದ್ಧ ಪಂಚಮಿ ಭಗವತ್ಪಾದರು ಅವತಾರ ಮಾಡಿರ್ತಕ್ಕಂತಹ ದಿನ. ಅಂದು ಆ ಮಹಾನ್ ಗುರುಗಳ ಆರಾಧನೆಯನ್ನು ಮಾಡೋಣ, ಪೂಜೆಯನ್ನು ಮಾಡೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ತತ್ವಜ್ಞಾನವನ್ನು ಸ್ಮರಣೆ ಮಾಡೋಣ. ಯಾರ್ಯಾರು ಶಂಕರ ಭಗವತ್ಪಾದಾಚಾರ್ಯರ ಸ್ಮರಣೆ ಮಾಡ್ತಾರೆ ಅವರು ಜೀವನದಲ್ಲಿ ಉದ್ಧಾರ ಆಗಲಿಕ್ಕೇ ಬೇಕು. ಹಾಗಾಗಿ ಆ ಮಹಾನುಭಾವರ ಸ್ಮರಣೆ ಮಾಡಿ ನಾವೆಲ್ಲ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಈ ನಿಟ್ಟಿನಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತ ಹೇಳಿ ಈ ಒಂದು ಯುವಕರ ತಂಡ ಶಂಕರ ಹೃದಯ ಅಂತ ಹೆಸರಿಟ್ಟುಕೊಂಡು ವೇದಾಂತ ಪ್ರಚಾರವನ್ನು ಮಾಡ್ತಿದ್ದಾರೆ. ಈ ಯುವಕರಿಗೂ ಕೂಡ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು ಪೂರ್ಣ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ಮೂಲಕ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ.